ನಮ್ಮ ಮನೆ ತುಂಬ ದಿವಸ ಆದಮೇಲೆ ಪಡ್ಡು ಮಾಡ್ತಾಯಿದ್ದೀವಿ. ಯಾಕೆ ನೋಡಿ ಗೈಸ್, ನಮ್ಮಪ್ಪ ಮಾಡಿ ಹಾಕ್ತವ್ರೆ. ಅದ್ರಲ್ಲಿ ಚುಚ್ಚಾಕಪ್ಪ ಚೆನ್ನಾಗಿ ಬರುತ್ತೆ, ಕೈಯಲ್ಲೇ ತಗೋದ್ರೆ ಬಿಸಿ ಐತೆ ಗೈಸ್. ತುಂಬ ಕಲಿಬೇಕು, ಕಲಿತಾನೇ ಇರಬೇಕು. ಇನ್ನೂ ವ್ಲಾಗಿಂಗಲ್ಲೇ ನಾನು ತುಂಬ ಕಲಿಬೇಕು. ನಾನು ಈ ಇಯರ್ ಒಳಗೆ ಮುಗಿಯೋದ್ರೊಳಗೆ ಒಂದು 500 ಸಬ್ಸ್ಕ್ರೈಬರ್ಸ್ ಆದ್ರೂ ಮುಗಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಕೂಡ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅಷ್ಟಕ್ಕೊಂದು ಕೆಲಸ ಇತ್ತು. ಇವತ್ತು ಆಲ್ಮೋಸ್ಟ್ ಆಲ್ ಫುಲ್ ಕ್ಲಿಯರ್ ಮಾಡಿಬಿಟ್ಟೆ ನನ್ನ ಕೆಲಸನ. ನಾನು ವೀಕ್ಲಿ 1 ಡೇ ನಾನು ವ್ಲಾಗ್ ಹಾಕಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೇಷಾಂಗ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಏನಂದರೆ, ನಮ್ಮ ಮನೆ ತುಂಬ ದಿವಸ ಆದಮೇಲೆ ಪಡ್ಡು ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಸುಮ್ಮನೆ ಗೈಸ್, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಈಗ ಮಾಡ್ತಾಯಿದ್ದೀವಿ. ನೋಡಿ ಗೈಸ್, ನಮ್ಮಪ್ಪ ಮಾಡಿ ಹಾಕ್ತವ್ರೆ. ಅದ್ರಲ್ಲಿ ಚುಚ್ಚಾಕಪ್ಪ ಚೆನ್ನಾಗಿ ಬರುತ್ತೆ, ಕೈಯಲ್ಲೇ ತಗೋದ್ರೆ ಬಿಸಿ ಆಗುತ್ತೆ. ಮೀಟರ್ ಬೇಕು, ಮೀಟರ್ ನೋಡ್ದಾ, ಏನಿಲ್ಲ ಕಣವ ಅಂದೆ. ಗೋಲಿ ಆಡಿಸ್ತಾ ಇದೆಯಾ ಅದನ್ನು? ಹಂಗೆ ಹಾಕು. ಬರೀದೆ ಹಾಕ್ತಾ ಇರೋದು. ಕ್ಯಾರೆಟ್ ಅವೆಲ್ಲ ಹಾಕ್ಲಿಲ್ವಾ? ವಾವ್, ಇಲ್ಲ ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಪಡ್ಡು ಸೂಪರ್ ಆಗೈತೆ, ಸೂಪರ್. ಮಮ್ಮಿ ಥ್ಯಾಂಕ್ಸ್. ಮಮ್ಮಿ ಪಪ್ಪ ಥ್ಯಾಂಕ್ಸ್. ಯಾಕ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಲ್ಲ. ಗೊತ್ತು. ಕ್ಯಾಮ್ರಾ ಆನ್ ಮಾಡೋರ್ಗು ಇಬ್ಬರು ಚೆನ್ನಾಗಿ ಆಗ್ತಿರ್ತಾರೆ. ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಇಬ್ಬರು ಸುಮ್ಮನೆ ಆಗ್ಬಿಡ್ತಾರೆ. ಅವಳು ಅಷ್ಟೇ, ಕ್ಯಾಮ್ರಾ ಆನ್ ಆದಾಗ ಸುಮ್ಮನೆ ಅನ್ಗಿರ್ತಾಳೆ, ಏನೋ ಗೊತ್ತೇ ಇಲ್ಲ, ನಾವು ಅಮಾಯಕೆ ಥರ. ನೋಡ್ರಿ ನಮ್ಮ ಅಮ್ಮಂಗೆ ಲಿಯಾಗಿಂತ ಜಾಸ್ತಿ ಸಿಬಿನೇ ಇಷ್ಟ. ಮಮ್ಮಿ ಭಾರತೀಯಮ್ಮ, ಲಿಯಾಗಿಂತ ಸಿಬಿ ಯಾಕೆ ಇಷ್ಟ ಜಾಸ್ತಿ ನಿಮಗೆ? ಕ್ಯೂಟ್ ಅಂತ ಅಲ್ಲ, 15 ದಿವಸದ ಮರಿಯಿಂದ ನಮ್ಮ ಕೈಯಲ್ಲೇ ಬೆಳೆದೈತಲ್ಲ, ಅದಕ್ಕೇನೆ. ನೋಡ್ರಿ ಹೆಂಗೆ ಆಡ್ತಾಳೆ ಅಂದರೆ, ಇವಳಿಗೆ 1 ವರ್ಷ ಆಗೈತೆ ಕೈ ಸಾರಿ ಹೆಂಗೆ ಆಡ್ತಾಳೆ ನೋಡ್ರಿ. 1 ವರ್ಷ ಆಗಿ 4 ದಿವಸ ಆಗಿರೋದು. ಯಾಕೆ ವರ್ಷಕ್ಕೆ ಬೇಯಿಸಿ ಇವತ್ತು ನಾನು ತೆಗಿತಾ ಇದ್ದೀನಿ. ಶೆಟರ್ ಹಾಕೋದು ತೋರಿಸಿಲ್ಲ, ತೆಗಿಯೋದು ತೋರಿಸ್ಲಿಲ್ಲಲ್ಲ ನಾನು. ನೋಡ್ರಿ ಸಾಕು. ಫೈನಲಿ ಗೈಸ್, ಫ್ಯಾಕ್ಟ್ರಿ ಓಪನ್ ಮಾಡಿದೆ. ನಾನು ಬ್ಲಾಗ್ ಮನೇಲಿ ಏನು ಕೆಂಡ್ ಮಾಡಿದೆ ಅಂದರೆ, ಲೈಟಾಗಿ ನಾನು ಪಪ್ಪ ಚಕ್ಲಾಡ ಸ್ಟಾರ್ಟ್ ಮಾಡಿಬಿಟ್ಟು. ನಮ್ಮಮ್ಮ ಅದೇ ಹೇಳಿದ್ದು, ನಾನು ಅಂತ. ನಮ್ಮಮ್ಮ ಬೈತಾ ಇರ್ತಾರೆ, ನೀನು ಜಗಳಾಡೋದು ಕಮ್ಮಿ ಮಾಡು ಅಂತ. ಆದರೂ ಅದೇನೂ ಆಗೋಲ್ಲ. ಇವಾಗ ಕೆಲ್ಸಕ್ಕೆ ಬಂದಿದ್ದೀನಿ, ಇಲ್ಲಿ ಮುಗಿಸ್ಬಿಡೋಣ. ಇದು ಇನ್ನೂ ನಿನ್ನೆ ಜಾಸ್ತಿ ಕೆಲಸ ಇತ್ತು ಗೈಸ್. ನಿನ್ನೆ ಸ್ವಲ್ಪ ಮುಗಿಸಿದ್ದೀನಿ, ಇನ್ನೂ ಜಾಸ್ತಿ ಐತಿದು. ಇನ್ನೂ 10 ಕಲರ್ ಏನೋ ಐತೆ ಮಾಡೋಕ್ಕೆ, ಮಾಡಿಬಿಡೋಣ. ಫಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತಾ ಇರೋದು ನಾನು ಫ್ಯಾಕ್ಟ್ರಿಲಿ ಏನು ಕೆಲಸ ಮಾಡ್ತೀನಿ.
朝太陽の下響く残響を聞いて降り注ぐ光の中立ち止まりはしないよさえずりは僕を呼ぶように緑色を背に飛び立つ鼓動が僕を呼び覚ます命果てるまでサバナ帰ろうサバナ一人じゃないよサバナ美しい世界をサバナさあ生み出すんだサバナ心が誰が何をとも止められやしないから焦るように駆け出して気球体ざわめいて向かう今の日々へ国籍指さす方へサバナ帰ろうサバナ一人じゃないよサバナ美しい世界をサバナಗೈಸ್ ನೋಡಿದ್ರೆ ಅಲ್ಲ ನಾನು ಕೆಲಸ ಹೆಂಗೆ ಮಾಡ್ತೀನಿ ಅಂತ ನಾನೊಂಥರ ಸಕಲ ಕಲಾ ವಲ್ಲಭ ಗೈಸ್ ಸಕಲ ಕಲಾ ವಲ್ಲಭ ಎಲ್ಲನೂ ಮಾಡ್ತೀನಿ ಮನೆಯಲ್ಲೂ ಕೆಲಸ ಮಾಡ್ತೀನಿ ಆಚೆನೂ ಮಾಡ್ತೀನಿ ವ್ಲಾಗ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಎಲ್ಲ ಮಾಡ್ತಿದ್ದೀನಿ ನಾನು ಇನ್ನೂ ಐತೆ ಗೈಸ್ ತುಂಬ ಕಲಿಬೇಕು ಕಲಿತಾನೇ ಇರಬೇಕು ಇನ್ನೂ ವ್ಲಾಗಿಂಗಲ್ಲೇ ನಾನು ತುಂಬ ಕಲಿಬೇಕು ಏನಾಕಿದ್ರೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಇನ್ನೂ ನನಗೆ ಅಂದರೆ ಗೊತ್ತಾಗೈತೆ ಇವಾಗ ಸ್ವಲ್ಪ ಇನ್ನೂ ಡೆಪ್ಟಾಗಿ ಹೋಗಬೇಕು ಯಾವ ಥರ ಇನ್ನೂ ಕಂಟೆಂಟ್ ಹುಡುಕಬೇಕು ಅಂತ ನನಗೆ ಯೋಚನೆ ಬರೋ ಕಂಟೆಂಟ್ ಎಲ್ಲ ನಾನು ಮಾಡ್ತಾಯಿದ್ದೀನಿ ಇನ್ನೂ ಮಾಡಬೇಕು ಅಂತ ನಾನು ಈ ಇಯರ್ ಒಳಗೆ ಮುಗಿಯೋದ್ರೊಳಗೆ ಒಂದು 500 ಸಬ್ಸ್ಕ್ರೈಬರ್ಸ್ ಆದ್ರೂ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್ ಶೇರ್ ಮಾಡಿ ಆದಷ್ಟು ಹೊಸಬ್ರು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಬಂದಾಗ ಹೋಪ್ಸ್ ಕಳ್ಕೊತಾ ಇರ್ತೀವಿ ನಾವು ಏನಿದು ಅನ್ನೋ ಥರ ಆದರೂ ನೀವು ಶೇರ್ ಮಾಡ್ತಾಯಿರಿ ನೀವೆಷ್ಟು ನೋಡ್ತಿರ್ತೀರೋ ಅಷ್ಟು ಶೇರ್ ಮಾಡ್ತಾಯಿರಿ ನಂದೇ ಅಂತ ಅಲ್ಲ ಬೇರೆ ಯೂಟ್ಯೂಬರ್ಸ್ದು ಕೂಡ ಹೊಸ ಯೂಟ್ಯೂಬರ್ಸ್ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋರಿಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮಗೆ ಸಬ್ಸ್ಕ್ರೈಬ್ ಆಗೋ ವಿಡಿಯೋ ನೋಡಲಿಕ್ಕೆ ಅಂತ ಹೇಳ್ರಿ ಅಂತ ಹೇಳ್ತಾ ಪೀಸ್ ಗೈಸ್ ರಿಯಲಿ ಎಷ್ಟು ಕೆಲಸ ಇತ್ತು ಅಂದರೆ ನನಗೆ ವ್ಲಾಗ್ ಕೂಡ ಮಾಡ್ಲಿಕ್ಕೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ ಬ್ಲಾಗ್ ಕೂಡ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಷ್ಟಕ್ಕೊಂದು ಕೆಲಸ ಇತ್ತು ಇವತ್ತು ಆಲ್ಮೋಸ್ಟ್ ಆಲ್ ಫುಲ್ ಕ್ಲಿಯರ್ ಮಾಡಿಬಿಟ್ಟೆ ನನ್ನ ಕೆಲಸನ ನಾನು ಯಾಕೆ ಅಂದರೆ ನಾಳೆಯಿಂದ ಒನ್ ಮೋರ್ ಕೆಲಸ ಇರುತ್ತೆ ಮತ್ತು ಈ ನಡುವೆ ವ್ಲಾಗಲ್ಲಿ ಅಷ್ಟು ಕಂಟೆಂಟ್ ಏನಕ್ಕೆ ಬರ್ತಾಯಿಲ್ಲ ಅಂದರೆ ಸ್ವಲ್ಪ ಕೆಳಗಡೆ ಡ್ಯೂಟಿ ಜಾಸ್ತಿ ಆಗೈತೆ ಗೈಸ್ ಅದಕ್ಕೋಸ್ಕರ ಬರ್ತಾಯಿಲ್ಲ ಜಾಸ್ತಿ ಕೆಳಗಿತ್ತು ವ್ಲಾಗಲ್ಲಿ ಕಂಟೆಂಟ್ಗಳು ವೀಕ್ಲಿ 1 ಡೇ ನಾನು ವ್ಲಾಗ್ ಹಾಕಲ್ಲ ಯಾಕೆ ಮಾಡಿ ಹಾಕಿ ಅಂದರೆ ತುಂಬ ಕೆಲಸ ಇದೆ ಗೈಸ್ ಏನಿದೆ ಈ ಜೂನ್ ಜುಲೈವರೆಗೂ ತುಂಬ ಕೆಲಸ ಇರುತ್ತೆ ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಈ ಫೀಲ್ಡು ಅದೇ ಥರ ಈಗ ಸೆಂಟರಲ್ಲಿ ಸ್ವಲ್ಪ ಕಮ್ಮಿ ಆಗಿದ್ದು ಕಂಟಿನ್ಯೂಸ್ 3 to 4 ಡೇಸ್ ವ್ಲಾಗ್ನ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಟಕ ಅಂತ ಮಾಡಿಬಿಟ್ಟೆ ಹಂಗೂ ಶನಿವಾರ ಮಿಸ್ ಆಯ್ತು ಯಾಕೆ ಅಂದರೆ ನಾನು ಶುಕ್ರವಾರ ಮಾಡಿದ ವೀಡಿಯೋ ಡಿಲೀಟ್ ಮಾಡಿಬಿಟ್ಟೆ ಅಯ್ಯೋ ಗೈಸ್ ಹೆಂಗಾಯಿತು ಅಂದರೆ ನನಗಂತೂ ವ್ಲಾಗ್ ಡಿಲೀಟ್ ಆಗೈತೆ ಅಂತ ನಾನು ಯಾವುದ್ಯಾವುದೋ ಥರ್ಡ್ ಪಾರ್ಟಿ ಇದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಹೋಗಿ ಅದರಲ್ಲೆಲ್ಲ ನಾನು ಇದನ್ನು ಕೊಟ್ಟು ಜಿಮೇಲ್ ಐ ಡಿ ಅದು ಇದು ಎಲ್ಲ ಕೊಟ್ಟು ಸಿಗಲೇ ಇಲ್ಲ ಕಡೆಗೆ ಆಮೇಲೆ ಎಲ್ಲ ಜಿಮೇಲ್ ಐ ಡಿ ರಿಮೂವ್ ಮಾಡಿ ನಾನು ಬೇರೆ ಹೊಸ್ದಾಗಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಅದಕ್ಕೆ ಹಾಕಿದ್ನಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಪಾಸ್ವರ್ಡೆಲ್ಲ ನನ್ನ ಜಿಮೇಲ್ ಐ ಡಿ ಚೇಂಜ್ ಮಾಡಿ ಎಲ್ಲ ಸರ್ಕಸ್ ಮಾಡಿ
ಮಾಡೋದ್ರೊಳಗೆ ಶನಿವಾರ ನನಗೆ ತಲೆ ಕೆಟ್ಟೋಗಿತ್ತು. ಇಷ್ಟಾಯಿತು ಗೈಸ್ ಅವತ್ತು. ಮತ್ತು ಇವತ್ತು ತುಂಬ ಕೆಲಸ ಆಯಿತು. ನಾನು ಫಸ್ಟ್ ಟೈಮ್ ನನ್ನ ಮಿಷಿನ್ ಮೇಲೆ ಯಾವ ಥರ ಕೆಲಸ ಮಾಡ್ತೀನಿ ಅಂತ ತೋರಿಸಿದ್ದು ನಿಮ್ಗೆಲ್ರಿಗೂ. ಇನ್ನೂ ಎಡಿಟ್ ಮಾಡೋಕ್ಕೆ ಕೂತಿಲ್ಲ. ಎಡಿಟ್ ಮಾಡೋಕ್ಕೆ ಕೂತಾಗ ಗೊತ್ತಾಗುತ್ತೆ ಈ ವ್ಲಾಗ್ ಯಾವ ಥರ ಐತೆ ಅಂತ. ಇನ್ನೊಂದು ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗನ್ನು. ನಾಳೆ ವ್ಲಾಗಲ್ಲಿ ಮೀಟೋಣ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.